ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ನ ಬ್ಯಾಕ್ ನೆಕ್ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರುತ್ತೆ. ನೆಕ್ ಫೋಲ್ಡಿಂಗ್ಗೆ ಅಂತ ಕಟ್ ಮಾಡ್ಕೊಂಡಿದ್ದೀವಲ್ಲ ಕ್ರಾಸ್ ಪೀಸ್ನ, ಅದನ್ನು ಈ ರೀತಿ ಇಂಟು ಶೇಪಲ್ಲಿ ಇಟ್ಕೊಂಡು ಸೆಂಟ್ರಲ್ಲಿ ಎರಡು ಪೀಸ್ಗಳ ಮಧ್ಯದಲ್ಲಿ ಬರುತ್ತಲ್ಲ ಇಂಟು ಶೇಪ್ ಮಧ್ಯ, ಅದ್ರ ಮೇಲೆ ನೀವು ಸ್ಟಿಚ್ ಹಾಕೋಬೇಕು. ಇದೇ ರೀತಿ ನಾವು ಎಷ್ಟು ಪೀಸ್ನ ಕಟ್ ಮಾಡ್ಕೊಂಡಿದ್ದೀವೋ ಅಷ್ಟನ್ನು ಸಹ ಜಾಯಿಂಟ್ ಮಾಡ್ಕೋಬೇಕು. ನಂತರ ಬ್ಲೌಸ್ ಪೀಸ್ನ ಫೇಸ್ ಸೈಡಲ್ಲಿ ಇಟ್ಕೊಳ್ಳಿ. ಫ್ರಂಟ್ ಸೈಡಿಂದ ನಾನು ಪೀಸ್ನ ಕಟ್ ಮಾಡ್ಕೊಂಡಿರೋ ಸ್ಟಿಚ್ ಮಾಡ್ಕೊಂಡಿರೋ ಪೀಸ್ ಇದೆಯಲ್ಲ ಕ್ರಾಸ್ ಪೀಸ್ನ, ಅದನ್ನು ಇಟ್ಟು ಎರಡು ಸಮವಾಗಿಟ್ಟು 1/4 ಇಂಚ್ಗಿಂತ 1 ನೀಡಲ್ ಕಮ್ಮಿ ಬರೋ ಥರ ನಾನು ಸ್ಟಿಚ್ ಮಾಡ್ಕೊಂಡೋಗ್ತೀನಿ. ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ಎರಡು ಪೀಸ್ಗಳು ಸಮವಾಗಿಟ್ಕೊಳ್ಳಿ. ಜೊತೆಗೆ ನೀವು ಪೀಸ್ನ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪೀಸ್ನ ಎಳಿಬೇಡಿ, ಟೈಟಾಗಿ ಇಟ್ಕೊಂಡು ಬಿಡಬೇಡಿ, ಫ್ರೀಯಾಗಿ ಬಿಡಿ. ಅದು ಫ್ರೀಯಾಗಿ ಮೂವ್ ಆಗಬೇಕು. ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿ ಎಂಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬರೋ ಪೀಸ್ನ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಫ್ರಂಟ್ ಟು ಬ್ಯಾಕ್ ಎರಡು ರೌಂಡ್ ಶೇಪ್ ಇರೋದ್ರಿಂದ ನಾನು ಕರ್ವ್ ಇರೋ ಜಾಗದಲ್ಲೆಲ್ಲ ಟ್ರಿಮ್ ಮಾಡ್ಕೋತೀನಿ. ಟ್ರಿಮ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಲೈನ್ ಇದೆಯಲ್ಲ ಅದು ಕಟ್ ಆಗ್ದಂಗೆ ನೋಡ್ಕೊಳ್ಳಿ. ಫ್ರಂಟ್ ಪೀಸ್ನ ಬ್ಯಾಕ್ ಸೈಡಿಗೆ ಫೋಲ್ಡ್ ಮಾಡಿ, ಮತ್ತು ಮೇಲ್ಗಡೆ ಇರೋ ಪೀಸ್ನ ಡೌನಿಗೆ ಫೋಲ್ಡ್ ಮಾಡಬೇಕು. ಕಚ್ಚಾ ಪೀಸು ಯಾವಾಗಲೂ ಸ್ಟ್ರೈಟ್ ಇರಬೇಕು, ಅದನ್ನು ಯಾವುದೇ ಕಾರಣಕ್ಕೂ ಫೋಲ್ಡ್ ಮಾಡ್ಕೋಬೇಡಿ. ಇದೇ ರೀತಿ ಪೂರ್ತಿಯಾಗಿ ಕಚ್ಚಾ ಪೀಸ್ ಮೇಲ್ಭಾಗ ಬರೋ ಥರ ಮಾಡಿಕೊಂಡು ಫೋಲ್ಡಿಂಗ್ ಪೀಸಲ್ಲಿ ಅದನ್ನು ಕವರ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಎಲ್ಲೂ ಪೀಸ್ನ ಎಳಿಬೇಡಿ. ಇದೇ ರೀತಿ ಕೊನೆಗೆ ಬಂದಾದಮೇಲೆ ಮತ್ತೆ ಬ್ಯಾಕಿಗೆ ಟರ್ನ್ ಮಾಡಿ ಪೀಸ್ನ ಎಕ್ಸ್ಟ್ರಾ ಬರೋ ಕಚ್ಚನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಫೋಲ್ಡ್ ಮಾಡಿ. ಸ್ಟಿಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬರೋ ಸೀಮ್ನ ಟ್ರಿಮ್ ಮಾಡ್ಕೊಳ್ಳಿ. ನಂತರ ಮತ್ತೆ ಫೋಲ್ಡಿಂಗ್ ಮಾಡಿ ದೊಡ್ಡ ಹೊಲಿಗೆಯಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈ ಥರ ಸ್ಟಿಚ್ ಹಾಕ್ಕೊಳ್ಳೋದು ನಾವು ಬ್ಯಾಕ್ ಸೈಡಿಗೆ ಎಮ್ಮಿಂಗ್ ಮಾಡ್ತೀವಿ. ಎಮ್ಮಿಂಗ್ ಮಾಡಿದ ಮೇಲೆ ಈ ದೊಡ್ಡ ಹೊಲಿಗೆ ಹಾಕೋದ್ರಿಂದ ನಮಗೆ ಅದನ್ನ ರಿಮೂವ್ ಮಾಡೋಕ್ಕೆ ಸರಿ ಹೋಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬ್ಲೌಸ್ ಸ್ಲೀವ್ ಅಟ್ಯಾಚು ಮತ್ತು ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮರಿದನ್ನೇ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.